2024 अगर ಲೋಕಸಭೆ अभी एक्शन नहीं लिया गया तो बाद में ನ್ಯಾಯಯುತವಾಗಿ ನಡೆದಿತ್ತೆ. ಬಿಜೆಪಿ ಅರ್ಹವಾಗಿ ಇವತ್ತು ಅಧಿಕಾರದಲ್ಲಿ ಇದೆಯೇ ಅನ್ನುವಂಥ ಸವಾಲು ಹಲವಾರು ಬಾರಿ ನಾನು ಹೇಳಿದ್ದೆ. 2024 ಲೋಕಸಭೆ ಚುನಾವಣೆ ನ್ಯಾಯಯುತವಾಗಿ ನಡೆಯುತ್ತಿದೆ, ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತಿತ್ತು ಅನ್ನುವುದು ನಮ್ಮಂತವರು ಹಲವಾರು ಬಾರಿ ಹೇಳಿದ್ದೆ. ಅಂಥದ್ದು ಏನು ನಡೆದಿತ್ತು, ಯಾಕೆ ನಮಗೆ ಅಂತ ಅನುಮಾನಗಳು. ಮೊದಲಾಗಿ 2024 ಚುನಾವಣೆ ನಡೆಸಿದ ಪ್ರಮುಖ ವ್ಯಕ್ತಿ 2024 ಚುನಾವಣೆ ನಂತರ ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಅದು ಯಾರು ಎಂದು ಮುಂದೆ ಹೇಳಿದೆ. ಇನ್ನು ಅನುಮಾನಗಳೊಂದಿಷ್ಟು ಬಹಳಷ್ಟು ಪ್ರಜ್ಞಾವಂತರಿಗೆ ಕಳಪಿರುವ ಅನುಮಾನ. ಪ್ರಮುಖವಾಗಿ 2024 ಚುನಾವಣೆಗಿಂತ ಮೊದಲು ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿತು. ಚುನಾವಣಾ ಆಯುಕ್ತರ ನೇಮಕ ಒಂದು ಸಮಿತಿ ರಚನೆ ಆಗುತ್ತೆ. ಆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಪ್ರಧಾನಿ, ಗೃಹ ಸಚಿವ ಮತ್ತು ವಿಪಕ್ಷ ನಾಯಕ, ಈ ಒಂದು ಕಮಿಟಿ ಮೂಲಕ ಮುಖ್ಯ ನ್ಯಾಯಮೂರ್ತಿಯರನ್ನ ನೇಮಕ ಮಾಡಬೇಕು. ಅಲ್ಲಿವರೆಗೆ ಮುಖ್ಯ ಚುನಾವಣಾ ಅಧಿಕಾರಿಯ ನೇಮಕ ಮಾಡಬೇಕು. ಚುನಾವಣಾ ಆಯುಕ್ತರ ನೇಮಕ ಮಾಡಲು ಸುಪ್ರೀಂ ಕೋರ್ಟ್, ನ್ಯಾಯಾಧೀಶರು, ಪ್ರಧಾನಮಂತ್ರಿ, ಗೃಹ ಸಚಿವ ಮತ್ತು ವಿಪಕ್ಷದ ನಾಯಕ ಇವರು ಇರಬೇಕು ಅನ್ನೋದು ಒಂದು ಆದೇಶ. ಈ ಆದೇಶ ಪ್ರಕಾರ ಈ ಚುನಾವಣೆ ಆಯುಕ್ತರ ಒಂದು ಅಧಿಕಾರ ಏನಿರ್ತದೆ ಅದು ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮಟ್ಟಕ್ಕೆ ಇರ್ತದೆ. ಹಿಂದೆ ಇತ್ತು. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ರಾಷ್ಟ್ರಪತಿ ಮೂಲಕ ಪ್ರಮಾಣ ವಚನ ಬೋಧಿಸಿ ನೇಮಕ ಮಾಡಿಕೊಳ್ಳುತ್ತೆ. ಆ ರೀತಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಉಪಸ್ಥಿತಿಯಲ್ಲಿ ಆಯ್ಕೆ ಆಗಬೇಕು. ಯಾಕೆಂದ್ರೆ ಈ ರೀತಿ ಚುನಾವಣೆ ಆಯುಕ್ತರ ನೇಮಕ ಆದರೂ ಸರ್ಕಾರದ ಮರ್ಜಿಗೆ ಒಳಪಡಬಾರದು. ಸರ್ಕಾರವೇ ಆಯ್ಕೆ ಮಾಡೋದಾದ್ರೆ ಅದು ಸರ್ಕಾರಕ್ಕೆ ತಗ್ಗಿಬಾಗಿ ನಡೀಬೇಕಾಗ್ತದೆ. ಯಾಕೆಂದ್ರೆ ಸಂಬಳ, ಸವಲತ್ತು, ಇನ್ನೊಂದು ಮತ್ತೊಂದೆಲ್ಲ ಸರ್ಕಾರವೇ ಕೊಡುತ್ತಾನೆ. ಅವ್ರು ಏನಾದರೂ ತಪ್ಪು ಮಾಡಿದ ಹಾಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿದ್ರೆ ಅಲ್ಲಿ ಒಂದು ನಿಷ್ಪಕ್ಷಪಾತವಾಗಿ ತಯಾರಿಸಬಹುದು. ಯಾಕೆಂದ್ರೆ ಸರ್ಕಾರ ನನಗೆ ಬೇಕಾದವನ್ನೇ ಆಯ್ಕೆ ಮಾಡುವ ಅವಕಾಶ ಸಿಗುವುದಿಲ್ಲ ಅಲ್ವಾ. ಎರಡರ ಬಹುಮತ, ವಿಪಕ್ಷ ನಾಯಕ ಮತ್ತು ವಿರೋಧ ಪಕ್ಷ ನಾಯಕ ಮತ್ತು ನ್ಯಾಯಮೂರ್ತಿಗಳು, ಪ್ರಧಾನಿ, ಗೃಹ ಸಚಿವ, ಈ ರೀತಿ ಇರ್ತದೆ. ಇಲ್ಲಿ ಈ ಆದೇಶ ಬಂದ ನಂತರ ಪ್ರಾಮಾಣಿಕವಾದ ಮೋದಿ ಸರ್ಕಾರ ಸಂಸತ್ತಿನಲ್ಲಿ ಕಾನೂನು ತಂದು ಆದೇಶ ಬದಲಿತು. ಸುಪ್ರೀಂ ಕೋರ್ಟ್ ಆದೇಶವನ್ನು ಕಸದ ಬುಟ್ಟಿಗೆ ಹಾಕಿ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಕೈ ಬಿಟ್ಟು ನನಗೆ ಇನ್ನೊಬ್ಬ ತಮ್ಮದೇ ಸರ್ಕಾರದ ಕ್ಯಾಬಿನೆಟ್ ಸಚಿವರನ್ನ ನೇಮಕ ಮಾಡಿ ಚುನಾವಣಾ ಆಯುಕ್ತರ ನೇಮಕ ಮಾಡುವುದು ನೇರವಾಗಿ ಕೇಂದ್ರ ಸರ್ಕಾರದ ಮಟ್ಟಕ್ಕೆ ಬಂತು. ಅಲ್ಲಿಂದ ಚುನಾವಣಾ ಆಯುಕ್ತರ ಏನು ಒಂದು ಹುದ್ದೆಯ ಘನತೆ ಏನಿತ್ತು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಲೆವೆಲ್ಗೆ ಏನಿತ್ತು, ಅದು ಒಂದು ಸಾಮಾನ್ಯ ಅಧಿಕಾರಿಯ ಲೆವೆಲ್ಗೆ ಬಂತು. ಅಂದ್ರೆ ಕೇಂದ್ರ ಸರ್ಕಾರ ಯಾಕೆ ಮಾಡುವ ಅಧಿಕಾರಿ ಅಂತಾನೆ. ಅಷ್ಟೊಂದು ಪ್ರಾಮಾಣಿಕವಾಗಿದ್ದ ಸರ್ಕಾರ, ಮೋದಿ ಸರ್ಕಾರ, ಈ ಚುನಾವಣೆ ಆಯುಕ್ತರ ನೇಮಕ ಸಭೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ರಿ ಅಂತಂದ್ರೆ ಯಾಕೆ ಅದನ್ನು ಬದಲಾಯಿಸಿತ್ತು? ಅದೊಂದಾಯ್ತಾ. ಇನ್ನು 2024 ಲೋಕಸಭೆ ಚುನಾವಣೆಗಿಂತ ಮೊದಲು ಒಂದು ಕಾನೂನು, ಈ ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಲಿ, ರಾಷ್ಟ್ರಪತಿ ಆಗಲಿ, ಪ್ರಧಾನಿಗೆ ಆಗಲಿ ಇಂತಹ ಒಂದು ರಕ್ಷಣಾ ಕವಚ ಇಲ್ಲ, ಕಾನೂನು ರಕ್ಷಣಾ ಕವಚ. ಚುನಾವಣೆ ತನ್ನ ಅಧಿಕಾರಾವಧಿಯಲ್ಲಿ ಏನೇ ತಪ್ಪು ಮಾಡಿರಲಿ, ಏನೇ ತಪ್ಪು ಹೇಳಿಕೆ ಕೊಟ್ಟಿರಲಿ, ತನ್ನ ವಿರುದ್ಧ ಮುಖ್ಯ ಆಯುಕ್ತರ ವಿರುದ್ಧ ಯಾರು ಎಲ್ಲಿ ಕೂಡ ಕೇಸ್ ದಾಖಲು ಮಾಡುವಂತಿಲ್ಲ, ಯಾವುದೇ ಕೋರ್ಟ್ನಲ್ಲಿ ಕೂಡ. ಚುನಾವಣೆ ಆಯುಕ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಾದ್ರೆ ಯಾಕೆ ಅವ್ರು ಇಷ್ಟೊಂದು ಭಯ, ಯಾಕೆ ಇಷ್ಟೊಂದು ಕಾನೂನು ರಕ್ಷಣೆ, ಯಾಕೆ ಹಿಂದೆ ಕೆಲಸ ಮಾಡಿಲ್ವಾ? TN ಶೇಷನ್ ಅಂತ ಚುನಾವಣೆ ಇಷ್ಟೊಂದು ಪ್ರಾಮಾಣಿಕವಾಗಿ ಎಲ್ಲ ಸರ್ಕಾರವನ್ನು ಎದುರಾಕೊಂಡು ಕೆಲಸ ಮಾಡಿದ್ರು, ಅವ್ರ ಮೇಲೆ ಯಾವ್ದು ದೊಡ್ಡ ಕೇಸ್ ಆಯ್ತಾ? ಇಲ್ಲ ತಾನೆ. ಮತ್ತೆ ಯಾಕೆ ಭಯ? ಯಾಕೆ ಅವ್ರಿಗೆ ಹಾತುರಾತುರಾಗಿ, ಅದು ಕೂಡ ಅಂತ ಒಂದು ಕಾನೂನು ಪಾಸ್ ಮಾಡುವಾಗ 140ಕ್ಕಿಂತ ಹೆಚ್ಚು ಸಂಸದರನ್ನ ವಿಪಕ್ಷಗಳ ಸಂಸತ್ತಿಂದ ಹೊರಗೆ ಹಾಕಿ ಒಟ್ಟಾಗಿ ಇಂಥ ಒಂದು ಕಾನೂನು ಪಾಸ್ ಮಾಡಲಾಗಿದೆ. ಈಗ ನೋಡಿದ್ರಲ್ಲ, ಅಂತ ಕಾನೂನು ರಕ್ಷಣೆ ಸಿಕ್ಕ ಮೇಲೆ ಚುನಾವಣಾ ಆಯುಕ್ತರು ಹೇಗೆ ದರ್ಪ ತೋರಿಸಿದ್ದಾರೆ ಬೇರೆ ವಿಪಕ್ಷಗಳ ಮೇಲೆ ಅಲ್ವಾ? ಯಾವ ರೀತಿ ಅಹಂಕಾರ ದರ್ಪ ತೋರಿಸಿದ್ದಾರೆ ನೋಡಿ.
ಇದು ಅದನ್ನು ಕೊಟ್ಟಿರುವ ರಕ್ಷಣಾತ್ಮಕ. ಇನ್ನು ಚುನಾವಣೆ ನಂತರ ಮೊದಲಾದ ಬದಲಾಗಿತ್ತು. ಹಿಂದೆ ಈ ಚುನಾವಣೆಗೆ ಸಂಬಂಧ CCTV ರೆಕಾರ್ಡ್ ಇದೆ, ವೆಬ್ ಫುಟೇಜ್ ಎಲ್ಲ ಇದೆಯಲ್ಲ, ಅದನ್ನ 6 ತಿಂಗಳಿಂದ 1 ವರ್ಷ ತನಕ ಡೇಟಾವನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳಾಗಿತ್ತು. ಅದನ್ನು ಆತುರಾತುರವಾಗಿ 45 ದಿನಗಳ ಒಳಗೆ ನಾಶ ಮಾಡುವಂತ ಕಾನೂನು ತಂದು. ಯಾಕೆ? ಇಂಥ ಡಿಜಿಟಲ್ ಯುಗದಲ್ಲಿ ಅದನ್ನು ವರ್ಷಗಟ್ಟಲೆ ಸಂರಕ್ಷಣೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ವಾ? ಡಿಜಿಟಲ್ ಇಂಡಿಯಾ ಮಾರ ಇದು. ಯಾಕೆ ಶಾಸ್ತ್ರವಾಗಿ 70 ಸಿಮ್ ಫಾರ್ಮ್ ಅಥವಾ ಡಿಜಿಟಲ್ ದಾಖಲೆ ಇಂಥ ಎಲ್ಲ ದಾಖಲೆಗಳನ್ನ 45 ದಿನಗಳವರೆಗೆ ಮಾತ್ರ ಇರಬೇಕಾದ್ರೆ ನಾಶ ಮಾಡ್ತಾರೆ. ಇನ್ನು ಮರುಪರಿಶೀಲನೆ ಅರ್ಜಿ, ಒಂದು ವೇಳೆ ನಮಗೆ ಚುನಾವಣೆ ಆಗಮ ಸಂಭವಿಸಿ ಅಂತ ಆಗಿದ್ರೆ ಕೇವಲ 7 ದಿನಗಳೊಳಗೆ ಮರುಪರಿಶೀಲನೆ ಅರ್ಜಿ ಕೊಡಬೇಕು. ದಾಖಲೆಗಳನ್ನ ಪರಿಶೀಲನೆ ಮಾಡಲು 1 ತಿಂಗಳಾದರೂ ಬೇಕು. ಸೋತ ಅಭ್ಯರ್ಥಿ 7 ದಿನಕ್ಕೆ ಅವನಿಗೆ ಶಾಕ್ನಿಂದ ಕೊಡೋದಿಲ್ಲ. ಅಂತಂದ್ರೆ 7 ದಿನದಲ್ಲಿ ಮರುಪರಿಶೀಲನೆ ಅರ್ಜಿ ಕೊಡಬೇಕು. EVM ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕಾದ್ರೆ 10 ಲಕ್ಷ ರೂಪಾಯಿ ಡಿಪಾಸಿಟ್ ಇಡಬೇಕು ಚುನಾವಣೆಗಳಿಗೆ. ಆಮೇಲೆ ಅವನು ತಕರಾರು ಅರ್ಜಿ ಸಲ್ಲಿಸಿದ್ದು ಸರಿಯಾಗಿದ್ದರೆ, ಅವನು ಗೆದ್ದರೆ ಮಾತ್ರ ಅವನು ವಾಪಸ್ ಸಿಗ್ತದೆ. ಅವನು ಮತ್ತೆ ಸೋತ್ರೆ ಮತ್ತೆ ಕೂಡ ಅವನು ಹೋಗು. ಇದು ಯಾವ ನಿಯಮ ಸಮಯ ಅಲ್ವಾ? ಇನ್ನು ಅತಿ ದೊಡ್ಡ ಇನ್ನೊಂದು ವಿಷಯ ಅಂದ್ರೆ ಇಲ್ಲಿವರೆಗೆ ಬಗೆಹರಿಸಿಕೊಂಡಾಗ 2024 ಲೋಕಸಭೆ ಚುನಾವಣೆ ಪ್ರತಿ ಹಂತದ ಮತದಾನ ನಂತರ ಕೋಟಿ ಕೆಳಗಡೆ ಕೋಟಿ ಮತದಾನ ಪರ್ಸೆಂಟ್ 1-2 ದಿನಗಳ ನಂತರ ಹೆಚ್ಚಾಗಿದೆ. ಅದನ್ನು ನೋಡುವಾಗ ರಾತ್ರಿ 1-2 ಗಂಟೆ ತನಕ ಯಾರು ಬೆಳಿಗಿನ ಜಾವ ತನಕ ವೋಟಿಂಗ್ ನಡೆದಿದೆ ಅಂತ ಅನಿಸ್ತದೆ. ಇದಕ್ಕೆ ವಿವಿಧ ರೀತಿಯ ಸಬೂಬು ಕೊಡ್ತಾ ಇತ್ತು ಚುನಾವಣಾ ಆಯುಕ್ತ ನಮ್ಮಿನ ಕೊಟ್ಟಿತ್ತು. ಪ್ರತಿ ಹಂತದಲ್ಲೂ ಎಲ್ಲೆಲ್ಲಿ ಈ ರೀತಿಯ ಪರ್ಸೆಂಟೇಜ್ ಅತಿ ಹೆಚ್ಚು ದಾಖಲಾಗಿದೆಯೋ ಅಲ್ಲೆಲ್ಲಿ ಬಿಜೆಪಿ ಗೆದ್ದಿದೆ. ಇದು ಯಾವ ಮ್ಯಾಜಿಕ್ ಆಗಬೇಕು? ಇಲ್ಲಿವರೆಗೆ ಇದರ ಗೊಂದಲವನ್ನು ಚುನಾವಣಾ ಆಯೋಗ ಪರಿಹರಿಸಿದೆ. ಇನ್ನು ಆ ಸಮಯದಲ್ಲಿ ADR ಎಂಬ ಸಾಮಾಜಿಕ ಸಂಘಟನೆ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿತು. ಆಯಾದಿಂದ ಮತದಾನದ ವಿವರಗಳನ್ನು 70 ಫಾರ್ಮ್ಗಳನ್ನು ಅಪ್ಲೋಡ್ ಮಾಡಬೇಕು ವೆಬ್ಸೈಟ್ಗೆ. ಚುನಾವಣಾ ಆಯೋಗದ ಜನತೆಗೆ ಮಾಹಿತಿ ಸಿಗಬೇಕು ಇಲ್ಲಿ ಎಷ್ಟು ಮತದಾನ ಆಗಿದೆ ಅಂತ. ಹೇಳುತ್ತೆ ಚುನಾವಣಾ ಆಯೋಗ ಇರ್ತದೆ, ಇಲ್ಲ ಅದು ಸಾಧ್ಯ ಇಲ್ಲ, ಇದೆಲ್ಲ ಸಾರ್ವಜನಿಕರು ಸಾಧ್ಯ ಇಲ್ಲ, ಮಿಸ್ಯೂಸ್ ಆಗ್ತದೆ. ಸೆಕ್ಯೂರಿಟಿ ಇದೆ ಅಲ್ಲ ಮಾರೆ, ಮಿಸ್ಯೂಸ್ ಎಂತ ಆಗ್ತದೆ? ಇನ್ನು ಮೊನ್ನೆ ಜ್ಞಾನೇಶ್ ಕುಮಾರ್ ಹೇಳಿದ್ರಲ್ಲ, ಭೇಟಿಯೋ ಎಲ್ಲ ಮಹಿಳೆಯರ ಫಿಸಿಟಿವ್ ಫೋಟೋ ತೋರಿಸ್ಬೇಕು. ಅರೆ ನೀವು ಅಷ್ಟೊಂದು ಪ್ರಾಮಾಣಿಕ ಆಗಿದೆ, ಇಷ್ಟೆಲ್ಲ ಬದಲಾವಣೆಯನ್ನು ಕಾನೂನು ಬದಲಾವಣೆ ಯಾಕೆ ಮಾಡಿದ್ದು? ಅದು ಕೂಡ ಕೋರ್ಟ್ ಆದೇಶ ಅವರಿಗೆ ಕೊಡಿ ಅಂತ ಹೇಳಿದ ಮೇಲೆ ಕೂಡ ಆದೇಶ ಬದಲಾವಣೆ ಮಾಡಿದ್ರು. ಬಿಜೆಪಿ ನ್ಯಾಯಯುತವಾಗಿ ಚುನಾವಣೆ ಗೆಲ್ಲುವ ಈ ರೀತಿಯ ಬದಲಾವಣೆ ಯಾಕೆ ಮಾಡುತ್ತೆ? ಇನ್ನು SIR ಬಗ್ಗೆ ಕೂಡ ಗಂಭೀರವಾದ ಪ್ರಶ್ನೆ ಇತ್ತು. SIR ಹಿಂದೆ ಕೂಡ ನಡೆದಿತ್ತು, ಅದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ. ಆಕ್ರಮಣ ಶುಲ್ಕವರೆಲ್ಲ ಇನ್ನೊಂದು ಮತ್ತೊಂದು ಏನಾದ್ರು ಇದ್ದಿದ್ರೆ 2024 ಚುನಾವಣೆಗಿಂತ ಮೊದಲೇ ಮಾಡಬಹುದಿತ್ತು. ಸರಿ, 2024 ಚುನಾವಣೆಗಿಂತ ಮೊದಲು ಆಗಿಲ್ಲ, ಅನಂತರ ಮಹಾರಾಷ್ಟ್ರ ಹರಿಯಾಣ ವಿಧಾನಸಭೆ ಚುನಾವಣೆ ಇತ್ತು, ಆ ಸಮಯದಲ್ಲಿ ಮಾಡಬಹುದಿತ್ತು. ಅದಕ್ಕಿಂತ ಮೊದಲು ಇಲ್ಲ. ರಾಹುಲ್ ಗಾಂಧಿ ವೋಟ್ ಚೋರಿಯನ್ನು ಬಹಿರಂಗ ಮಾಡಿದರೆ SIR ಎಂಬ ಹೊಸ ನಾಟಕ ಶುರು ಮಾಡಿ, ರಾಹುಲ್ ಗಾಂಧಿ ಹೇಗೆ ವೋಟ್ ಚೋರಿಯನ್ನ ವಿವರವಾಗಿ ನಿಮ್ಮ ಮುಂದೆ ಹೇಳಿದ್ದೆ ಅದೇ ರೀತಿಯ ಪ್ರೊಸೀಜರ್ ಬಳಸಿಕೊಂಡೇ SIR ನಡೆಸುವುದು ಗೆಲ್ಲಲು ಹೊಸ ದಾರಿಗಳು. ಇದೆಲ್ಲ ಒಂದು ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಾಗಂತ ನೇರವಾಗಿ ನಾನೇನು ಫ್ರಾಡ್ ಮಾಡ್ತಾ ಇದ್ದೆ, ಬಿಜೆಪಿ ಚುನಾವಣೆ ಆಯೋಗ ಬಿಜೆಪಿಗೆ ಸಹಕಾರ ಮಾಡ್ತಿದೆ ಅಂತ ಆರೋಪ ಮಾಡೋದಿಲ್ಲ. ಯಾಕೆಂದ್ರೆ ನನ್ನ ಬಳಿ ದಾಖಲೆ ಇಲ್ಲ. ಆದರೆ ಈ ಪ್ರಶ್ನೆಗಳಿಗೆ ಉತ್ತರ, ಯಾಕೆ ಇಂಥದ್ದೆಲ್ಲ ಬದಲಾವಣೆ ಆಯಿತು, ಯಾಕೆ ಈ ಎಲ್ಲ ವರ್ಷಗಟ್ಟಲೆ ಸಂರಕ್ಷಣೆ ಮಾಡ್ತಿದ್ದ ದಾಖಲೆಗಳನ್ನು 7 ದಿನಕ್ಕೆ ನಾಶ ಮಾಡಿ 45 ದಿನಕ್ಕೆ ನಾಶ ಮಾಡೋದಕ್ಕಿಂತ ಕಾನೂನು ಯಾಕೆ ಬಂತು, ಚುನಾವಣಾ ಆಯುಕ್ತರಿಗೆ ಜೀವನ ಪರ್ಯಂತ ರಕ್ಷಣೆ ಕೊಡುವ ಕಾನೂನು ಯಾಕೆ ಬಂತು? ಇನ್ನು ಪ್ರಮುಖ ವಿಷಯ ಒಂದು, ನಾಪತ್ತೆಯಾದ ವ್ಯಕ್ತಿ, ಕಾಣೆಯಾದ ವ್ಯಕ್ತಿ. ಈ ವ್ಯಕ್ತಿ
2024 ಲೋಕಸಭೆ ನಡೆಸಿದ ಈ ವ್ಯಕ್ತಿ, ಸುದೀರ್ಘ ಜೀವನದಲ್ಲಿ ಅಧಿಕಾರಿಯಾಗಿದ್ದ ಈ ವ್ಯಕ್ತಿ 2024 ಚುನಾವಣೆ ನಂತರ ರಿಟೈರ್ಡ್ ಆದ ನಿಗೂಢವಾಗಿ ನಾಪತ್ತೆ. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಏನಾಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಯಾವುದೇ ಸಾಮಾಜಿಕ ಜಾಲತಾಣಗಳಿಲ್ಲ. ಯಾಕೆ ಹೀಗೆ? ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿ ಅಧಿಕಾರಿಗಳಾಗಿದ್ದವರು, ಆಯುಕ್ತರಾಗಿದ್ದವರು ಇವತ್ತು ಇದ್ದಾರೆ, ಪೋಸ್ಟ್ ಮಾಡ್ತಿದ್ದಾರೆ, ಲೇಖನ ಬರೆದಿದ್ದಾರೆ, ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ. ಯಾರು ತಲೆಮರೆಸಿ ನೋಡಿಲ್ಲ. ಈ ರಾಜೀವ್ ಕುಮಾರ್ ಯಾಕೆ ಈ ರೀತಿ ನಿಗೂಢವಾಗಿ ಕಣ್ಮರೆ? ಇದು ಇನ್ನಷ್ಟು ಅನುಮಾನಗಳು. ನಮಸ್ಕಾರ ಸ್ನೇಹಿತರೆ, ಇದರಲ್ಲಿ ಉದ್ದಾಯಿತು ಕಾಣ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ